ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಮಗೆ ಮೊದಲು ನಮ್ಮ ದೇಶ, ಆಮೇಲೆ ನಮ್ಮೂರು, ಬಳಿಕ ನಮ್ಮ ಮನೆ. ಎಂತಹದ್ದೇ ಸಂದರ್ಭವಿದ್ದರೂ ನಾವು ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧ. ಈ ದೇಶಪ್ರೇಮದ ಮಾತುಗಳು ಕೇಳಿ ಬಂದಿದ್ದು ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ತಾಂಡಾದ ಆಂಜನೇಯನ ದೇವಸ್ಥಾನದಲ್ಲಿ. ರಜೆಗೆಂದು ಆಗಮಿಸಿದ್ದ ಯೋಧರಿಗೆ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಬೇಕು ಎಂದು ಬಂದ ಆದೇಶದ ಹಿನ್ನೆಲೆ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ತಾಂಡಾದ 6 ಯೋಧರನ್ನ ಗ್ರಾಮಸ್ಥರು ದೇವಸ್ಥಾನದಲ್ಲಿ ಸನ್ಮಾನಿಸಿ ಗೌರವಿಸಿ ಪಾಕಿಸ್ತಾನದ ವಿರುದ್ಧ ನಡೆದ ಯುದ್ಧದಲ್ಲಿ ಜಯಭೇರಿ ಬಾರಿಸಿ ಮರಳುವಂತೆ ಆಶೀರ್ವದಿಸಿದ ಬಳಿಕ ಯೋಧರಿಂದ ಬಂದ ಮಾತುಗಳಿವೆ. ಹಲವು ದಿನಗಳ ರಜೆ ಮೇಲೆ ಬಂದಿದ್ದೆವು, ಆದರೆ ಯುದ್ಧದ ಕಾರ್ಮೋಡ ಆವರಿಸಿದ ಹಿನ್ನೆಲೆ ಕರ್ತವ್ಯಕ್ಕೆ ಮರಳಲು ತುರ್ತು ಕರೆ ಬಂದಿದೆ. ಈ ಯುದ್ಧದಲ್ಲಿ ಭಾರತಾಂಬೆಯ ಸೇವೆಗೈಯುವ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ. ಹಾಗಾಗಿ ನಾವು ಹೊರಡಲು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ. ಯುದ್ಧದಲ್ಲಿ ಗೆದ್ದು ಮರಳಿ ನಿಮ್ಮೆಲ್ಲರ ಆಶೀರ್ವಾದ ಪಡೆಯಲು ಬಂದೇ ಬರುತ್ತೇವೆ ಎಂದು ಯೋಧರಾದ ಮುತ್ತಣ್ಣ ಲಮಾಣಿ, ಆನಂದ್ ರಾಠೋಡ್, ಸುನೀಲ್ ರಾಠೋಡ್, ವಿಠಲ್ ಚೌಹಾಣ್, ಆನಂದ್ ಚೌಹಾಣ್, ರಾಜು ರಾಠೋಡ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವೇಳೆ ದೇವಸ್ಥಾನದ ಅರ್ಚಕರಾದ ಗುರುರಾಜ್ ಆಚಾರ್ಯವರು ಮಾತನಾಡಿ, ಈಗಾಗಲೇ ನಮ್ಮ ದೇಶದ ಸೈನಿಕರು ತಮ್ಮ ಪರಾಕ್ರಮವನ್ನ ತೋರಿದ್ದಾರೆ. ನಮ್ಮವರ ಏಟಿಗೆ ಎದುರಾಳಿ ಬೆದರಿದ್ದಾನೆ. ಈ ಯುದ್ಧದಲ್ಲಿ ನಮ್ಮೂರ ಸೈನಿಕರು ತಮ್ಮ ಸಾಹಸವನ್ನ ಪ್ರದರ್ಶಿಸಿ ಎದುರಾಳಿಯ ಬಗ್ಗು ಬಡೆದು ವಿಜಯಶಾಲಿಯಾಗಿ ಮರಳಿ ಬಂದು ಇದೇ ದೇವಸ್ಥಾನದಲ್ಲಿ ವಿಜಯೋತ್ಸವವನ್ನ ಆಚರಿಸುವ ವಿಶ್ವಾಸ ನನಗಿದೆ ಎಂದರು. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯ ಶಿವಾನಂದ ಲಮಾಣಿ, ಮಾಜಿ ಸದಸ್ಯ ತಾವರಪ್ಪ ಜಾಧವ್, ಮಾಜಿ ಸೈನಿಕ ನಾನಪ್ಪ ನಾಯಕ್, ತಾವರಪ್ಪ ರಾಠೋಡ್, ಶೇಖರ್ ನಾಯಕ್, ಸೋಮಸಿಂಗ್ ಲಮಾಣಿ, ಗುಂಡಪ್ಪ ಚೌಹಾಣ್, ಚಂದ್ರಪ್ಪ ಚೌಹಾಣ್, ಸೇವಾಲಾಲ್ ಚೌಹಾಣ್, ಉಮೇಶ್ ರಾಠೋಡ್, ನಾರಾಯಣ್ ನಾಯಕ್, ಮಲ್ಲು ಚೌಹಾಣ್, ಮನೋಹರ್ ರಾಠೋಡ್ ಸೇರಿದಂತೆ ಮತ್ತಿತರರು ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ನಾನು ಮುತ್ತಣ್ಣ ಜಾಧವ್, ಹುಲ್ಲೂರು ತಾಂಡ, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ನಾವು 30 ದಿನ ರಜೆ ಬಂದಿದ್ದೇವೆ. ಈಗ ರಜೆ ಬಂದ ಮೇಲೆ ಇಲ್ಲಿ ನಮ್ಮ ದೇಶದಲ್ಲಿ ಯುದ್ಧವಾಗುವ ಸಲುವಾಗಿ ನಾವು ನಮ್ಮ ಗೃಹ ಮಂತ್ರಾಲಯ ಸಲುವಾಗಿ ನಮಗೆ ರಿಟರ್ನ್ ಕಾಲ್ ಮಾಡಿದೆ. ಅದರ ಸಲುವಾಗಿ ನಾವು ನಮ್ಮ ಫ್ಯಾಮಿಲಿಯವರಿಗೂ ಬಿಟ್ಟು ನಮ್ಮ ದೇಶ ಮುಖ್ಯ, ನಮ್ಮ ದೇಶ ಸಲುವಾಗಿ ನಾವು ಇವತ್ತು ಹೊರಟ ಇದ್ದೇವೆ. ಕಾಲ್ ಮಾಡಿ ಸಲುವಾಗಿ ನಾವು ಈ ಆಪರೇಷನ್ ಆಗುವ ಸಲುವಾಗಿ ಕಾರಣ ಏನಂದರೆ, ನಮ್ಮ ದೇಶದಲ್ಲಿ 26 ಜನಗಳು ಹೇಗೋ ಮಿಲಿಟೆಂಟ್ಸ್ಗಳು ಹೊಡೆದು ಅವರು ತಮ್ಮ ಮಕ್ಕಳಿಗೆ, ಫ್ಯಾಮಿಲಿಯವರಿಗೆ ಅವರು ಬಿಟ್ಟು ಕಾಣಿಯಾಗಿದ್ದಾರೆ. ಅದು ಆಪರೇಷನ್ನು ಸಿಂಧೂರ ಅಂತ ಕೇಸಿ ಅದು ಇಟ್ಟಿದ್ದ ಸಲುವಾಗಿ ನಾವು ಆ ಸಿಂಧೂರನ್ನು ನಾವು ಮತ್ತೆ ಕಂಟಿನ್ಯೂ ಇಡಬೇಕಂತ ಕೇಸಿ ನಾವು ಈ ದೇಶವನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಮತ್ತೆ ಹೋಗ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ. ದೇಶ ಸೈನಿಕ ಇವತ್ತು ಏನೇನ್ಬೇಕಂದರೆ ನಾವು ಆನಂದ್ ಕುಮಾರ್, ನನ್ನ ಹೆಸರು ಆನಂದ್ ಕುಮಾರ್ ಚೌಹಾಣ್ ಅಂತ. ನಾನು SSBಯಲ್ಲಿ ಕಾರ್ಯ ಮಾಡ್ತಾಯಿದ್ದೀನಿ. ನಾನು ಈ ಸಲ ರಜೆ 20 ದಿವಸ ಅಂತ ಬಂದಿರೋದ್ರಿಂದ ಈಗ ನಮ್ಮ ಊರಲ್ಲಿ ಒಂದು ಉಲ್ಲಾಸದ ಮಹೋತ್ಸವ ನಡೀತಾಯಿದೆ. ಅದನ್ನು ಬಿಟ್ಟು ಈಗ ನಾವು ರೀಕಾಲ್ ಆಗಿದೆ. ದೇಶ ಭಾಳ ಗಂಭೀರ ಪರಿಸ್ಥಿತಿ ಇದೆ ದೇಶದಲ್ಲಿ. ನಾವು ಮಿಲಿಟರಿದವರು, ಯಾಕಂದರೆ ನಾವು ಹೋದರೆ ದೇಶ ಉಳಿತದೆ, ನಾವು ಇಲ್ಲೇ ಕೂತ್ರೆ ದೇಶ ಉಳಿಯೋಂಗಿಲ್ಲ. ಅದೇ ಸಲುವಾಗಿ ನಾವು ಏನೇ ಇರಲಿ, ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಇದು ಮಾಡಿದ್ದೀವಿ. ಹೋಗಲಿಕ್ಕೆ 100% ಹೋಗಲಿಕ್ಕೆ ನಾವು ಎಲ್ಲ ರಿಸರ್ವೇಷನ್ ಮಾಡಿ ಎಲ್ಲ ಕನ್ಫರ್ಮ್ ಟಿಕೆಟ್ ಮಾಡಿ ನಾವು ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಫ್ಯಾಮಿಲಿ ಮುಖ್ಯ ಅಲ್ಲ, ನಮ್ಮ ದೇಶ ಮುಖ್ಯ. ನಮ್ಮ ದೇಶ ಉಳಿದರೆ ಫ್ಯಾಮಿಲಿ ಉಳಿತದೆ.
ಮಕ್ಕಳು ಉಳಿತದ, ಎಲ್ಲ ಉಳಿತದ, ನಮ್ಮ ಮಕ್ಕಳ ಭವಿಷ್ಯನೂ ಆಗ್ತದೆ. ಅದರ ಸಲುವಾಗಿ ನಾವು ಈಗ ದೇಶ ಕಾಯಲಿಕ್ಕೆ ಹೋಗಲೇಬೇಕು. ಏನೇ ಆದರೂ ನಮ್ಮ ಇದು ಗೃಹ ಮಂತ್ರಿಲಿಂದ ನಮಗೆ ಒಂದು ಲೆಟರ್ ಬಂದಿದೆ. ಅದೇ ಪ್ರಕಾರವಾಗಿ ನಾವು ದೇಶ ಸೈನಿಕರು ಯಾಕಂದರೆ ನಾವು ಫಸ್ಟ್ ಟೈಮಲ್ಲಿ ಪಾಕಿಸ್ತಾನ ಕೂಡ ನಾವು ಯುದ್ಧ ಮಾಡಲಿಕ್ಕೆ ನಮ್ಮ ಸರ್ವಿಸಲ್ಲಿ ಈಗ ಫಸ್ಟ್ ಟೈಮ್ ನಮಗೆ ಅವಕಾಶ ಸಿಕ್ಕಿದೆ. ಅದೇ ಸಲುವಾಗಿ ನಾವು ಈಗ ಹೋಗಿ ಅವರು ಕೂಡ ಜಂಗ್ ಆಡಿ ಅವರಿಂದ ಯಶಸ್ವಿ ಆಗಿ ವಾಪಸ್ ಮರಳಿ ನಮ್ಮ ಊರಿನ ಗ್ರಾಮ ಹಿರಿಯರಿಗೆ ಕೂಡ ಒಂದು ಭರವಸೆ ಕೊಟ್ಟು ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ವಾಪಸ್. ಇದೇ ವರ್ಷ ನಮ್ಮದು ಜಾತ್ರೆ ಹನುಮಂತಜಿಯವರ ಜಾತ್ರೆ 50 ವರ್ಷನೇ ಜಾತ್ರೆ ಇತ್ತು. ಮರಳಿ 56ನೇ ಜಾತ್ರೆ ಉತ್ಸವವಾಗಿ ನಾವು ಬಂದು ಮಾಡ್ತೀವಿ ಇಲ್ಲಿ. जय हिंद। लीव आया था कर्नाटका का हूँ मैं, बीजापुर डिस्ट्रिक्ट मुतेवा तालुका का, और मेरा ड्यूटी स्टेशन अभी फ़िलहाल पंजाब में है, अमृतसर नियर। अभी लास्ट मंथ अप्रैल में 22 अप्रैल को फलगाम में जम्मू में जो 22 लोगों को आतंकवादियों ने मारा था, वो भी उनका मजहब पूछ के कि कौन सा इसके हैं और उसको टारगेट करके मारा था। उस दिन से अपना देश में थोड़ा सा हलचल हो गया है, और उसी बीच में हमें वापस रिकॉल किया गया है डिफेंस मिनिस्टर द्वारा। तो हम अभी लीव हमारा अभी कंप्लीट हुआ नहीं है, लेकिन अभी रिकॉल करने की वजह से हमें जाना पड़ रहा है, और हमारा परिवार को हम यहीं छोड़ के जा रहे हैं। सबसे पहले देश है हमारा, वो हमारा परिवार है। सेकंड परिवार ये हमारा घर है। तो इसलिए हमें हमारा गाँव के सभी सीनियर्स और सभी मिलके हमें सम्मान देके और जाने के लिए सभी ने उत्साह बनाया, और हम जा रहे हैं। हमें खुशी भी है कि हमारा सर्विस में ऐसे एक मौका मिला जो हम पाकिस्तान के साथ में एक जंग लड़े, और हम इन फ्यूचर में बता सके कभी कि हमने भी एक हमारा इसमें लड़ाई लड़े हैं, हमने भी जीत के आया है, ये बता सके। इसलिए मुझे बहुत ही गर्व महसूस कर रहा हूँ मैं कि जो मेरा इस सर्विस के दौरान एक मौका मिला मेरे को। मैं इतना बोल के विठ्ठल रत्नापा चौहान, CRPF फौजी, उल्लूर तांडा। मैं 58 के दिन छुट्टी में आया था। जो अपने देश के जितने भी टूरिस्ट लोग कश्मीर में घूमने के लिए गए, तभी वहाँ मिलिटेंट्स आके उनको 26 लोगों का जान ले लिया। इसी कारण के लिए जो अपने देश में एक प्लान बना के एक जो किसी का सिंदूर उजाड़ दिया है, इसी ऑपरेशन का नाम सिंदूर ऑपरेशन के रखा गया। इसलिए हम लोग जितने भी आदमी छुट्टी में आए हैं, हमारे पूरे गांव वाले हमको सम्मान करके और वापस जाने के लिए ये किया है। हमको कोई फैमिली का इतना इम्पोर्टेंट कोई नहीं, पहले अपने देश चाहिए। देश के लिए हम जान देने के लिए भी हाजिर है। आने जाने का स्थिति जो कैसे भी हो, लेकिन हमारे कैसे हिसाब रहेगा उस हिसाब से जाना पड़ेगा। और पहले तो अपना देश बचाना है, सभी उस समय सारे अपना दुनिया बचेगा। यही बात के लिए मैं 2 बात करके मैं समाप्त। 50 ವರ್ಷದ ಮಾರುಕೇಶ್ವರ ಈ ಶುಭ ಸಂದರ್ಭದಲ್ಲಿ ಅಕಸ್ಮಾತ್ವಾಗಿ ನಮ್ಮ ಭಾರತ ದೇಶಕ್ಕೆ ಒಂದು ವಿಮಾನಗಳ ಬಂದಿರೋದ್ರಿಂದ ಪಾಕಿಸ್ತಾನ ಮತ್ತು ಇಂಡಿಯಾ ಈಗಾಗಲೇ 104 ನಡೆದಿದೆ. ನಮ್ಮ ಹಿಂದೂಸ್ತಾನದ 6 ಮಂದಿ ಯೋಧರು ಮತ್ತು ತಮ್ಮ ಪೂರ ಪರಿವಾರವನ್ನು ಬಿಟ್ಟು ತಮ್ಮ ದೇಶಕ್ಕಾಗಿ ತಮ್ಮ ಎಲ್ಲೆಲ್ಲಿ ಜಾಗದ ಅಲ್ಲಿ ಹೊರಟಿದ್ದಾರೆ. ಅದಕ್ಕೆ ದೇವರು ಭಾರತೀಯ ದೇವರು ಸುಖ ಶಾಂತಿ ಅವರು ಜಾತ್ರೆ ಅಂತ ನಿನ್ನೆ ಬಂದಿದ್ರು ದೇಶಕ್ಕಾಗಿ ತಮ್ಮ ಪ್ರಾಣ ಹೋಗ್ಲಿ ಆಗ ತಮ್ಮ ವೀರವನ್ನು ತಗೊಂಡ್ಬಂದಂತೇಳಿ ನಾವು ಎಲ್ಲರೂ ಕೂಡಿ ಈ ಸಮಾರಂಭಕ್ಕೆ ಹೇಳಿ ಒಂದು 2 ಮಾತು ಹೋಗ್ತೀವಿ. ಜೈ ಹಿಂದ್. ಭಾಗದ ಸೈನ್ಯ ಈಗಾಗಲೇ ತನ್ನ ಪರಾಕ್ರಮವನ್ನು ತೋರಿಸಿದೆ. ದೇಶದ ಮೇಲೆ ನಮಗೆ ಯಾವಾಗಲೂ ವಿಶ್ವಾಸ ಇದೆ. ನಮ್ಮ ಯುವಕರ ಮೇಲೆ, ನಮ್ಮ ಸೈನ್ಯದ ಮೇಲೆ, ನಮ್ಮ ಜೊತೆಗಿರ್ತಕ್ಕಂಥ ನಮ್ಮ ಮಿಲಿಟರಿಯ ಬೇರೆ ಬೇರೆ ವಿಭಾಗದಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವರು ಎಲ್ಲರ ಮೇಲೆ ನಮಗೆ ಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಇವರು ಗೆದ್ದು ಜಯವನ್ನು ತಂದು ಈ ದೇಶಕ್ಕೆ ಪೂರ್ಣವಾಗಿರ್ತಕ್ಕಂಥ ಆತಂಕ ಮುಕ್ತವಾಗಿರ್ತಕ್ಕಂಥ, ಭಯ ಮುಕ್ತ ಆಗಿರ್ತಕ್ಕಂಥ, ಭಯೋತ್ಪಾದನೆ ಮುಕ್ತವಾಗಿರ್ತಕ್ಕಂಥ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳನ್ನು ನಾಶ ಮಾಡತಕ್ಕಂಥ ನಮ್ಮ ಯೋಧರು ಮಾಡೇ ಮಾಡ್ತಾರೆ. ಮಾಡಿ ಮತ್ತೊಮ್ಮೆ ಬರುವ ಸಂವತ್ಸರದಲ್ಲಿ ಈ ನಮ್ಮ ಮಾರುತೇಶ್ವರ ದೇವಸ್ಥಾನದಲ್ಲಿ
ವಿಜಯೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳಿ ಅವರೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭದ್ರಂ ಕರ್ಣೇ ವಿಷ್ಣುಯಾವೃತಃ. ಭದ್ರಂ ನಮ್ಮ ಎಲ್ಲ ಹಸ್ತ ಕಿವಿ ಕಣ್ಣು ಎಲ್ಲವನ್ನು ದೇವರು ಸಂರಕ್ಷಣೆ ಮಾಡಲಿ, ಭದ್ರವಾಗಿರಲಿ. ಸಂಸೃಷ್ಟಂ ಧನಮಭಯಂ ಸಮಾಕೃತ ಮಸ್ತ್ರಭ್ಯಂ ದತ್ತಾಂ ಪ್ರಿಯಂ ಪ್ರಧಾನ ನಮ್ಮ ಒಳಗಿರ್ತಕ್ಕಂಥ ರಾಷ್ಟ್ರಗಳು ದುಷ್ಟ ವ್ಯಕ್ತಿಗಳು ಹಾಗೆ ಬಾಹ್ಯವಾಗಿರ್ತಕ್ಕಂಥ ಭಯೋತ್ಪಾದನೆ ಇತ್ಯಾದಿ ಬೇರೆ ಎಲ್ಲ ವ್ಯಕ್ತಿಗಳು ನಾಶ ಮಾಡಿ ಭಗವಂತನಾಗಿರ್ತಕ್ಕಂಥ ಪ್ರಾಣಿಗಳು ಹನುಮಂತ ದೇವರು ಎಲಗೂರೇಶ ಹುಲ್ಲೂರೇಶ ಅಲಗಣೇಶ ನಮ್ಮನ್ನ ಕಾಪಾಡಲಿ ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಇವರನ್ನ ಬೀಳ್ಕೊಡ್ಬೇಕು. ಮುಂದಾಗಿ ಹೇಳಿದ್ರು, ಮುಂದಾಗಿ ಇಲ್ಲಿ 2 ದಿವಸದಲ್ಲಿ 3 ದಿವಸದಲ್ಲಿ ಅವ್ರಿಗೆ ಏನ್ ಸಮಯ ಸಿಕ್ಕದ ಅಷ್ಟರಲ್ಲೇ ಅವ್ರು ಹೋಗ್ಬೇಕಾಗುತ್ತೆ ಅಂತ ಹೋಗುವಂತ ಸಂದರ್ಭದಲ್ಲಿ ನಾನು ಅವರಿಗೆ ಭಗವಂತನಿಂದ ಜೊತೆಗಿದ್ದಾನೆ ಅಂತ ಹೇಳಿ ಹೇಳುವಂತಹ ಒಂದು ಆಶ್ವಾಸನೆಯನ್ನು ಆಶೀರ್ವಾದವನ್ನು ನಿಮ್ಮೂರ ಎಲ್ಲ ಜನರು ನಿಮ್ಮ ಜೊತೆಗಿದ್ದಾರೆ. ಎಲ್ಲ ತಾಯಂದ್ರ ಆಶೀರ್ವಾದ ನಿಮ್ಮ ಜೊತೆಗಿದೆ, ಎಲ್ಲ ಅಣ್ಣತಮ್ಮಂದರ ಆಶೀರ್ವಾದ ನಿಮ್ಮ ಜೊತೆಗಿದೆ, ಎಲ್ಲ ಮಕ್ಕಳ ಆರೈಕೆ ನಿಮ್ಮ ಜೊತೆಗಿದೆ. ಅದೇ ರೀತಿ ನನ್ನಂತ ಪುರೋಹಿತರು ಎಲ್ಲ ವರ್ಗದ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹೋಗಿ ಬರ್ರಿ, ಜಯಿಸಿ ಬರ್ರಿ ಅಂತ ಹೇಳ್ತಾರೆ. ಅದೇ ಮಾತು. ಈ ಊರಿನ ಒಡೆಯ ಭಾರತೀಯ ದೇವರನ್ನ ಅವರ ಪಾದಗಳಿಗೆ ನಮಸ್ಕರಿಸಿ ಇವತ್ತು ನಮಗೆ ಸುವರ್ಣ ಮಹೋತ್ಸವ 50 ವರ್ಷದ ಜಾಹತ್ರ ಮಹೋತ್ಸವದಲ್ಲಿ ನಮ್ಮ ದೇಶಕ್ಕೆ ಆದಂಥ ಒಂದು ಕಂಟಕ, ಆ ಕಂಟಕ ನಮ್ಮ ದೇಶಕ್ಕೆ ಅದು ಎದುರು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಹುಲ್ಲೂರು ತಾಂಡೆ ಮಾರುತೇಶ್ವರ ದೇವಸ್ಥಾನದಲ್ಲಿ ನಾವು ನಿಂತು ನಮ್ಮ ಊರಿನ ಸೈನಿಕರಾದಂಥ ಆನಂದ್ ರಾಠೋಡ್, ವಿಠಲ್ ಚವಾಣ್, ಸುನೀಲ್ ರಾಠೋಡ್, ಆನಂದ್ ಚವಾಣ್, ರಾಜು ರಾಠೋಡ್, ಮುಕುಂದನಾಥ್ ಜಾಧವ್ ಇವರೆಲ್ಲ ಸೈನಿಕ ಸೇವೆ ಮಾಡ್ತಾ ಇರುವುದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಹನುಮಂತ ದೇವರ ಆಶೀರ್ವಾದ ಇರಲಿ. ಅವರು ಈ ಯುದ್ಧದಲ್ಲಿ ಜಯಬೇರಿಯಾಗಿ ನಮ್ಮ ಭಾರತ ದೇಶವನ್ನ ರಕ್ಷಿಸಲಿ. ಆ ದೇವರ ಅವರ ಮೇಲೆ ಕರುಣೆ ತೋರಲಿ, ಅವರ ಜೀವಕ್ಕೆ ಅಪಾಯ ಆಗಲಾರದಂತೆ ಆ ದೇವರ ರಕ್ಷಣೆ ಕೊಡಲಿ ಅಂತ ಹೇಳಿ ಆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಹಾರೈಸಿ ನಮ್ಮ ಅರ್ಚಕರಾದಂಥ ಬಿಜಾಪುರದ ಗುರುರಾಜ್ ಜೋಶಿ ಅವರು ಅವರ ಸಮ್ಮುಖದಲ್ಲಿ ಅವರ ಆಶೀರ್ವಾದವನ್ನ ಅವರ ಹಸ್ತದಿಂದ ಆಶೀರ್ವಾದ ಮಾಡಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ಹುಲ್ಲೂರು ತಾಂಡದ ಯುವಕರು ಹಿರಿಯರು ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನಮ್ಮ ಸೈನಿಕರನ್ನ ಈ ಊರಿನಿಂದ ಸನ್ಮಾನಿಸಿ ಅವ್ರನ್ನ ಇವತ್ತು ಅಥವಾ ನಾಳೆ ಅವ್ರನ್ನ ಈ ಊರಿನಿಂದ ನಾವು ಬೀಳ್ಕೊಡ್ತೇವೆ ಅಂತ ಹೇಳಿ ನಾವು ಖುಷಿ ಪಟ್ಟು ನಾವು ಹೆಮ್ಮೆಯಿಂದ ನಮ್ಮ ದೇಶವನ್ನು ಅವರು ರಕ್ಷಣೆ ಮಾಡಲಿ, ಅವ್ರು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ನಮ್ಮ ಹುಲ್ಲೂರು ತಂಡ ಅಥವಾ ನಮ್ಮ ಸಮಾಜ ಪೂರ ವಿಶ್ವಾಸ ಇಟ್ಕೊಂಡು ನಮ್ಮ ಸೈನಿಕರು ಇವತ್ತು ವೀರರಾಗಿ ಬರ್ತಾರೆ ಅಂತ ಹೇಳಿ ಹೆಮ್ಮೆಯಿಂದ ಅವ್ರನ್ನ ಸನ್ಮಾನ ಮಾಡಿ ನಾವು ಖುಷಿಯಿಂದ ಅವ್ರನ್ನ ನಾವು ಈ ಊರಿಂದ ಬೀಳ್ಕೊಡ್ತೇವೆ ಅಂತ ಹೇಳಿ ಈ ಸಮಾಜ ಮೂಲಕ ಮತ್ತು ನಮ್ಮ ದೇಶದ ಸೈನಿಕರು ಮಿಲಿಟರಿ ಮತ್ತು BSF ಇವರ ಎಲ್ಲ ಸೈನಿಕರ ಮೇಲೆ ನಮ್ಮ ವಿಶ್ವಾಸ ಇದೆ. ನಮ್ಮ ದೇಶ ಗೆಲ್ತದೆ, ನಮ್ಮ ಸೈನಿಕರು ಗೆಲ್ತಾರೆ ಅದು ಅಂತ ಹೆಮ್ಮೆ ನಮಗೆ ವಿಶ್ವಾಸ ಇದೆ. ಈ ವಿಶ್ವಾಸಕ್ಕೋಸ್ಕರ ಆ ದೇವರ ಸಮಕ್ಷಮ ಅವ್ರನ್ನ ಸನ್ಮಾನಿಸಿ ಆ ದೇವರ ಕಾಪಾಡಲಿ ಅಂತ ಹೇಳಿ ಅವ್ರನ್ನ ಆಶೀರ್ವಾದ ಮಾಡಿಸಿ ನಾವು ಈ ಊರಿನ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.